ಬಿಜೆಪಿ ಸರ್ಕಾರ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇರಲಿ ನೋಟಿಸ್ ಕೊಡಲೇಬೇಕು ಅಧಿಕಾರಿಗಳಿಗೆ. ಅದು ಮಾಡಲೇಬೇಕು. ಅಧಿಕಾರಿ ಯಾವ ಅಧಿಕಾರಿ ಇದ್ರೂ ಮಾಡಬೇಕು. ಅದಕ್ಕೋಸ್ಕರ ಬಿಜೆಪಿ ಸರ್ಕಾರ ಇದ್ದಾಗೂ ನೋಟಿಸ್ ಕೊಟ್ಟಿದ್ರಿ, ಎಲ್ಲ ಸರ್ಕಾರ ಇದ್ದಾಗೂ ನೋಟಿಸ್ ಕೊಟ್ಟಿದ್ರಿ. ಈ ಕಾಯ್ದೆ ಇಲ್ಲ ಅಂದಿದ್ರೆ ನೋಟಿಸ್ ಯಾರು ಕೊಡ್ತಾನೆ ಇರಲಿಲ್ಲ. ಯಾಕೆ ಕೊಡ್ತಾ ಇದ್ರು? ನಾವೇನು ಮಾಡಿಲ್ಲಲ್ಲ. ಈಗ ಇದು ತಮ್ಮದೇ ಸರ್ಕಾರ ಈ ಕೇಂದ್ರದಲ್ಲೂ ಇದ್ರು, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ಅವಾಗ ನೀವು ಪ್ರಶ್ನೆ ಮಾಡಿಲ್ಲ. ಇದ್ದಕ್ಕಿದ್ದಾಗ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ತಮ್ಮದೇ ಸರ್ಕಾರ ಇತ್ತಿಲ್ಲ. 2022 ಇಟ್ಕೊಂಡು 24ವರೆಗೂ ತಮ್ಮದೇ ಸರ್ಕಾರ ಇತ್ತು. ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇತ್ತು. 2014 ಇಟ್ಕೊಂಡು 19ವರೆಗೂ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು. ನೀವು ಇಲ್ಲೇ ಇದ್ರಿ. ಅವಾಗ ಏನಕ್ಕೆ ನೀವು ಮಾಡಿಲ್ಲ? ನೀವೇನಿಗೆ ಮಾಡಿಲ್ಲ? ಅದಕ್ಕೆ ಕೂತ್ಕೊಂಡು ಹೇಳ್ತೀನಿ. ನಾವು ಈ ಜಮೀರ್ ಅಹಮದ್ ತರ ಹೋಗಿ DC ಆಫೀಸ್ಗಳು ಮುಂದೆ ಕೂತ್ಕೊಂಡು DC ಮೀಟಿಂಗ್ ಕರೆದ್ಬಿಟ್ಟು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಅದು ಓದ್ತೀನಿ ತಾಳಿ, ಹೆಂಗೆ ಅವ್ರು ಹೇಳಿರೋದು ಭಾಷೆಗೆ ಓದ್ಬಿಡ್ತೀನಿ. ಆಮೇಲೆ ಹೇಳ್ತೀನಿ ಅದನ್ನ, ನೀವು ಕೇಳಿದ್ಕೆ ಹೇಳ್ತೀನಿ, ಹಂಗೆ ಹೇಳ್ತೀನಿ ತಾಳಿ, ಅದಕ್ಕೂ ರೆಡಿ ಮಾಡಿದ್ದೀನಿ ಅದನ್ನು. ಅದರಿಂದ ಆರಾಮ್ಸೆ ಹೇಳ್ತೀನಿ, ಅದನ್ನು ಬರ್ಕೊಂಬಂದಿದ್ದೀನಿ. ಅದನ್ನೇ ಹೇಳ್ತೀನಪ್ಪ. ಹೇಳಕ್ ಬಿಡು. ನಿಮ್ಗೆ ಯಜಮಾನ್ಗೆ ಕೊಟ್ಟಾಗ ನೀವೇನು ಮಾಡ್ಲೇ ಇಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಾಗ ಏನು ಮಾಡ್ಲಿಲ್ವಲ್ಲ ನೀವು. ಅವ್ರ ಜನ ರಕ್ಷಣೆ ಮಾಡ್ತಾರೆ, ನಿಮ್ ಜನ ನೀನಾಗ ರಕ್ಷಣೆ ಮಾಡಲ್ಲ. ನೀವು ಹೇಳಿ ಅದನ್ನ. ಸೆಂಟ್ರಲ್ ಗವರ್ಮೆಂಟ್ ನೀವೇ ಅಧಿಕಾರ ಇದ್ರಿ, ಇದ್ರಿ. ಈಗ ಅಧ್ಯಕ್ಷರ ಬದಲಾವಣೆ ಮಾಡ್ಕೋಬೇಕು. ಮಧ್ಯೆ ಮಾತಾಡಿದ್ರೆ ನಾನು ಗೌರವಾನ್ವಿತ ಜಮೀರ್ ಅಹಮದ್ ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆ ನಾನು ಬರ್ಕೊಂಬಂದಿದ್ದೀನಿ. ಇದೇ ಮುಂದೆ ಬರ್ತೈತೆ ಅದು. ಅಲ್ಲಿವರೆಗೂ ಸಮಾಧಾನವಾಗಿರಿ. ನಂದು ಫ್ಲೋ ಆಗೋದು ಬೇಡ ಅಂತ ಕಂಟಿನ್ಯೂಸ್ ಓದ್ತಾ ಇದ್ದೀನಿ. ಸಮಯ ಕಡಿಮೆ ಇದೆ ಅದಕ್ಕೋಸ್ಕರ. ಅದರಿಂದ ಇಲ್ಲಿ